ನೀವು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದೀರಿ, ಕೊಡಿ, ನಾವು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಒಂದು ಕಡೆ ನೀವು ಗ್ಯಾರಂಟಿ ಯೋಜನೆ ಕೊಟ್ರೆ ಇನ್ನೊಂದು ಕಡೆ ನಮ್ಮ ಜನರ ದುಡಿಮೆಯ ಹಣ 90% ದುಡಿಮೆಯ ಹಣ ಹೋಗ್ತಾ ಇರುವಂತದ್ದು ಶಾಲಾ ಕಾಲೇಜು ಸ್ಕೂಲ್ ಫೀಸ್ಗಳಿಗೂ ಮತ್ತು ಹಾಸ್ಪಿಟಲ್ಗಳಿಗೆ. ಸ್ಕೂಲ್ ಫೀಸ್ಗಳಿಗೆ ಮತ್ತು ಹಾಸ್ಪಿಟಲ್ಗಳಿಗೆ 90% ನಮ್ಮ ಇನ್ಕಮ್ ಹೋಗ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರೇ, 2,000 ರೂಪಾಯಿ ನೀವು ಕೊಟ್ಟರೆ ಹೆಣ್ಮಕ್ಳಿಗೆ ನೀವು ಫೀಸ್ ಕೊಡಬೇಕು, 20,000, 30,000, 1 ಲಕ್ಷ ಫೀಸ್ ಕೊಡಬೇಕು. ಎಲ್ಲಿಂದ ಕೊಡ್ತಾರೆ? ಬೇಕಾದಷ್ಟು ಸರ್ಕಾರಿ ಶಾಲೆಗಳಿಲ್ಲ, ಫೀಸ್ ಸ್ಟ್ರಕ್ಚರ್ಗೆ ಒಂದು ರೆಗ್ಯುಲೇಷನ್ ಇಲ್ಲ. ಪ್ರೈವೇಟ್ ಕಾಲೇಜ್ಗಳು ಲೂಟಿ ಹೊಡಿತಾ ಇದ್ದಾರೆ, ಪ್ರೈವೇಟ್ ಸ್ಕೂಲ್ಗಳು ಲೂಟಿ ಹೊಡಿತಾ ಇದ್ದಾರೆ. ಗವರ್ಮೆಂಟ್ಗೆ ಯಾವುದೇ ಕಂಟ್ರೋಲ್ ಇಲ್ಲ, ಯಾವುದೇ ಕಂಟ್ರೋಲ್ ಇಲ್ಲ. ನಿಮಗೆ ಗೊತ್ತಿದೆಯಾ फीस स्ट्रक्चर ಹೇಗಿರಬೇಕು? आपको मालूम होना चाहिए. एक स्कूल में फीस कैसा रहना चाहिए? स्कूल का फीस ऐसा रहना चाहिए जितना उनका एडमिनिस्ट्रेशन, जितना खर्चे होता है, टीचर्स को कितना खर्चे होता है, करंट बिल कितना है, मेंटेनेंस कितना है, उससे 10-15% उसका प्रॉफिट निकालकर कितना स्टूडेंट्स है उसको डिवाइड करके डालना है. हर स्कूल का फीस स्ट्रक्चर बीईओ ऑफिस में डालना है. हर स्कूल का फीस स्ट्रक्चर स्कूल में डालना है. ऐसा नहीं होने कर आज हमारे जितने भी कमाई स्कूल फीस को जा रहा है, हॉस्पिटल को जा रहा है. कर्नाटक में जो अगर हार्ट पेशेंट हो गया, समझो कि गरीब को हार्ट आ गया तो मर गया, क्योंकि एक हार्ट ऑपरेशन को 2 लाख, 2.5 लाख, 3 लाख, 4 लाख. एक जयदेवा हॉस्पिटल में कितने पेशेंट को भरेंगे आप? एक निम्हांस में कितना पेशेंट को भरेंगे तुम? हर डिस्ट्रिक्ट में एक जयदेवा हॉस्पिटल होना चाहिए. यानी कि मैं बताना चाहता हूं, 2,000 रुपए देने से, बस फ्री करने से, करंट फ्री करने से हल प्रॉब्लम्स हल नहीं होता. टेम्पररी रिलीफ है, अच्छा है. नहीं देना बोलकर नहीं बोल रहा हूं, ಕೊಡಬೇಡಿ ಅಂತ ನಾನು ಹೇಳೋಲ್ಲ. ನೀವು ಒಂದು ಸರ್ಕಾರವಾಗಿ ಮಾಡಬೇಕಾಗಿರೋ ಕೆಲಸ ಫ್ರೀ ಎಜುಕೇಶನ್ ಅಂಡ್ ಫ್ರೀ ಹೆಲ್ತ್. ಫ್ರೀ ಹೆಲ್ತ್ ಮತ್ತು ಫ್ರೀ ಎಜುಕೇಶನ್ ಇದು ಎಲ್ಲಿವರೆಗೆ ನೀವು ಕೊಡೋದಿಲ್ವೋ, ನೀವು ಎಷ್ಟು ಸಾವಿರ ಕೊಟ್ಟರು ಕೂಡ ಪ್ರಯೋಜನ ಆಗಲ್ಲ. ಏನಾಯ್ತು? ನೀವು ಕೊಟ್ಟು ಏನಾಯ್ತು? ನಿಮ್ಗೆ ಲೋಕಸಭೆಯಲ್ಲಿ ಎಷ್ಟು ಜನ ವೋಟ್ ಕೊಟ್ಟರು? ಇವತ್ತು 95% ಜನ ನಿಮ್ಮ ಫ್ರೀ ವಿದ್ಯುತ್ ಅನ್ನ ತಗೊಳ್ತಾ ಇದ್ದಾರೆ. ವೋಟ್ ಕೊಟ್ರ? ಮೋದಿಗೆ ವೋಟ್ ಕೊಟ್ರು, ಬಿಜೆಪಿಗೆ ವೋಟ್ ಕೊಟ್ರು. ಯಾರು ಕೊಟ್ರು? ನಿಮ್ಮ ಹತ್ರ ಡಾಟಾ ಇದೆ. ಯಾವ ಕಮ್ಯುನಿಟಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ಮತ ಕೊಟ್ಟಿದ್ದಾರೆ ಅನ್ನುವಂತ ಒಂದೊಂದು ಬೂತ್ ನಲ್ಲೂ ಕೂಡ ಡಾಟಾ ಇದೆ. ಗಂಭೀರವಾಗಿ ಪರಿಗಣಿಸಬೇಕು. ಇವತ್ತು ಕರ್ನಾಟಕದಲ್ಲಿ 1 ಕೋಟಿ ಮುಸಲ್ಮಾನರಿದ್ದಾರೆ, 70 ಲಕ್ಷ ವೋಟರ್ಸ್ ಇದ್ದಾರೆ. MLA ಎಲೆಕ್ಷನ್ ಅಲ್ಲಿ 55 ಲಕ್ಷ ಜನ ಕಾಂಗ್ರೆಸ್ಗೆ ವೋಟ್ ಕೊಟ್ಟಿದ್ದಾರೆ. ಮಿನಿಸ್ಟ್ರಿ ಎಷ್ಟು ಕೊಟ್ಟಿದ್ದೀರಿ ನೀವು? 2 ಮಿನಿಸ್ಟ್ರಿ ಕೊಟ್ಟಿದ್ದೀರಿ, 2 ಮಿನಿಸ್ಟ್ರಿ. ಒಕ್ಕಲಿಗ ಸಮುದಾಯಕ್ಕೆ ಎಷ್ಟು ಮಿನಿಸ್ಟ್ರಿ ಕೊಟ್ಟಿದ್ದಾರೆ? ಎಷ್ಟು ಜನ ನಿಮ್ಗೆ ವೋಟ್ ಹಾಕ್ತಾರೆ? ಲಿಂಗಾಯತ್ ಕಮ್ಯುನಿಟಿಗೆ ಎಷ್ಟು ಮಿನಿಸ್ಟ್ರಿ ಕೊಟ್ಟಿದ್ದೀರಿ ನೀವು? ಎಷ್ಟು ಜನ ನಿಮ್ಗೆ ವೋಟ್ ಹಾಕ್ತಾರೆ? ನಾನು ಪ್ರಶ್ನೆ ಮಾಡ್ತೇನೆ, ಪ್ರಾಮಾಣಿಕವಾಗಿ ಉತ್ತರ ಮಾಡಬೇಕು. ಯಾವ ಸಮುದಾಯಗಳು ನಿಮ್ಗೆ ವೋಟ್ ಕೊಟ್ಟಿದ್ದಾರೋ ಅವರಿಗೆ ರೆಪ್ರೆಸೆಂಟೇಷನ್ ಕೊಡುವಂತಹ, ಅವರ ಸಮಸ್ಯೆಗಳಿಗೆ ಬಗೆಹರಿಸುವಂತಹ ಕೆಲಸವನ್ನು ಮಾಡಬೇಕು. ಇದಾಗಿರ್ತದೆ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು. ಸಾಮಾಜಿಕ ನ್ಯಾಯ ಅಂತಂದ್ರೆ ಅದಾಗಿರ್ತದೆ. ಹಾಗಾಗಿ ज्यादा वक्त नहीं लेते हुए, एक साइड में ऐसा रहा तो एक साइड में नफरत का सियासत नरेंद्र मोदी बीजेपी कर लेकर है. नफरत का सियासत छोड़े नहीं वो लोग. फ्रिज में गोश्त है बोलकर 11 घरों को डेमोलिश बुलडोजर चलाया. ना टेस्ट किया वो कहीं का गोश्त है, बकरे का है, बीफ है, नहीं है. नो टेस्ट, नो कोर्ट का प्रोसीडिंग्स, नो कानून, अंधा कानून. 11 घरों को तोड़े बुलडोजर से.